ಗೋಪಿ ಗಾಡಿ ಕೊಡ್ರಿ ಮಕ್ಕಳು ರಕ್ತ 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 ಏನ್ ತಗೊಂಡು ಏನ್ ತಗೊಂಡು ಏನ್ ನಮಸ್ತೆ ಸ್ನೇಹಿತರೆ, ನಾನು ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತ ಪುನೀತ್ ಗೌಡ ಮಾತಾಡ್ತಾ ಇದ್ದೀನಿ. ಏನ್ ಕೆಳಗಡೆ ಕೂಗುವಂತ ಸೌಂಡ್ ಬರ್ತಿತ್ತು, ಏನ್ ಸೌಂಡ್ ಬರ್ತಿದೆ ಅಂತ ನೋಡಕ್ ಹೋದಾಗ ಪುನೀತ್ ಕೆರೆಯಲ್ಲಿ ಸರ್ತಾನ್ ಸೈಜ್ ಉದ್ದ ಅಲ್ಲಾಹು ಅಕ್ಬರ್ ಅಂತ ಕೂಕೊಂತಿದ್ರು. ಏನ್ ಹಿಂಗ್ ಕೂಗ್ತಿದಾರಲ್ಲ ಅಂತ ಕೇಳೋಣ ಅಂತ ಕೆಳಗಡೆ ಹೋದ್ರು. ಹೋಗಿದ್ ಇನ್ನ ಹೋಗಿ ಕೆಳಗಡೆ ಮೆಟ್ಲು ಕೆಳಗಡೆ ಇಳಿದಿ ಒಂದ್ ಸ್ವಲ್ಪ ಮುಂದೆ ಹೋದಕ್ಕೆ ಅಲ್ಲಾಹು ಅಕ್ಬರ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏಕಾಏಕಿ ಬಂದು ಪುನೀತ್ ಕೆರೆಯಲ್ಲಿ ಅವ್ರಿಗೆ ಬಾವುಟ ಹಿಡಿದಂತ ಗಳಗಳಲ್ಲೇ ಏಕಾಏಕಿ ಹಲ್ಲೆಯನ್ನ ಮಾಡಿದ್ರು. ಏನು ಅಂತ ಕೇಳಕ್ ಹೋದ್ರೆ ಅಲ್ಲ ನಮ್ಮದೇ ಕಾರ್ಯಕರ್ತ ಮುರಳಿ ಅಂತ ಇದಾರೆ, ಆ ಕಾರ್ಯಕರ್ತ ಕೆಳಗ್ ಬಂದು ಏನು ಅಂತ ನೋಡಕ್ ಹೋಗ್ತಾನೆ. ಏಕ್ದಮ್ ಬಂದು 4-5 ಯಾಕೆ ಒಂದು 300-400 ಜನನೇ ಬಂದ್ರು. ಡೈರೆಕ್ಟ್ 300-400 ಜನ ಬಂದು ಹಲ್ಲೆ ಮಾಡಕ್ ಬಂದಾಗ ಮುರಳಿ ಅವರು ತಡೆಯುವಂತ ಕೆಲಸವನ್ನ ಮಾಡಿದಾಗ ಏಕ್ದಮ್ ಒಂದು 10-15 ಜನ ಬಂದು ತಲೆಗೆ ಗಳದಿಂದ ಹೊಡೆದ್ರು. ಮತ್ತೆ ಸುಮಾರು ಏನೇನೋ ತಂದಿದ್ರು, ಅವನ್ನ ಬಿಡಿಸಿ ಹೇಳಕ್ ಆಗ್ತಿಲ್ಲ. ಸುಮಾರು ಜನ ಹಲ್ಲೆ ಮಾಡಿ ಸರ್ತಾನ್ ಸೈಜ್ ಉದ್ದ ಪುನೀತ್ ಕೆರೆಯಲ್ಲಿ ಸರ್ತಾನ್ ಸೈಜ್ ಉದ್ದ ಅಂತ ಏಕಾಏಕಿ ಬಂದು ಕೂತ್ಕೊಂಡು ಗಲಾಟೆ ಮಾಡ್ದಾನ ನಾವು ಹಿಂದೂಗಳಾಗಿ ಸಹಿಸ್ಕೊಂಡು ಕೂತ್ಕೊಬೇಕಾ? ಹಿಂದೂಗಳಾಗಿ 3,000-4,000 ಜನ ಬರ್ತಿದ್ದಾರೆ. ಅವ್ರು ಬರುವಂತವ್ರನ್ನೆಲ್ಲ ಒಂದೇ ಗುಂಪು ಮಾಡ್ಕೊಂಡು ಒಂದೇ ಜಾಗದಲ್ಲಿ ನಿಲ್ಲಿಸ್ಕೊಂಡು ಪುನೀತ್ ಕೆರೆಯಲ್ಲಿ ಸರ್ತಾನ್ ಸೈಜ್ ಉದ್ದ ಅಲ್ಲಾಹು ಅಕ್ಬರ್ ಅಂತ ಕೂಗ್ತಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ. ಅಂದ್ರೆ ನಮ್ಮ ಹಿಂದೂಗಳು ಏನು ಒಂದು ಈ ಮಟ್ಟಕ್ಕೆ ಬಂದಿದೀವಿ ಅನ್ನೋದು ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಇವತ್ತು ಏಕಾಏಕಿ ಬಂದು ಪುನೀತ್ ಕೆರೆಯಲ್ಲಿ ಅವ್ರ ಮೇಲೆ, ಮುರಳಿ ಮೇಲೆ, ನನ್ನ ಮೇಲೆ ಆಗಿರ್ಬೋದು, ಇನ್ನು ನಾನಾ ಕಾರ್ಯಕರ್ತರ ಮೇಲೆ ಏಕಾಏಕಿ ಒಂದು 300-400 ಜನ ಹಲ್ಲೆ ಮಾಡಿದ್ದಾರೆ. ತುಂಬಾ ಏಟ್ ಆಗಿದೆ. ಇವಾಗ ಹಾಸ್ಪಿಟಲ್ಗೆ ತಗೊಂಡು ಹೋಗಿದ್ದಾರೆ. ನನಗೂ ಕೂಡ ತುಂಬಾ ಏಟ್ ಆಯ್ತು. ಏಕಾಏಕಿ 2-2 ವರ್ಷ ಮುಸಲ್ಮಾನರು ಕೈ ಮಾಡಿದ್ದಾರೆ. 6 ಜನ ನಾವು ಸುಮ್ನೆ ಇದ್ದವ್ರನ್ನ ಕೆಣಕಿ ಮೇಲಿಂದ ಕೂಗಿ ಕಿರ್ಚಿ ಕೆಳಗಡೆ ಕರೆಸಿ ಏಕಾಏಕಿ ಬಂದು 300-400 ಜನ ಹಲ್ಲೆ ಮಾಡಿದ್ದಾರೆ. ಇದ್ದಂತ ನಾವು 4 ಜನ, ಪೊಲೀಸ್ ಇಲ್ಲ. 300-400 ಜನ ನಮ್ಮ ಮೇಲೆ ಏಕಾಏಕಿ ದಾಳಿ ಮಾಡಿ ಹೊಡೆದಾದ್ಮೇಲೆ 2 ಪೊಲೀಸ್ನರಿದ್ದಾರೆ, 2 ಬಂದಿದ್ದಾರೆ. ಅದು ಹೊಡೆದಾದ್ಮೇಲೆ ಪ್ರೊಟೆಸ್ಟಿಗೆ ಗಣಪತಿ ಹಬ್ಬ ಮಾಡೋದಾದ್ರೆ 200-300 ಜನ ಪೊಲೀಸ್ ಹಾಕೋರು. ಹಿಂದೂಗಳ ಹಬ್ಬ ಮಾಡ್ತಿದ್ರೆ, ಹಿಂದೂಗಳ ಆಚರಣೆಗಳು ಮಾಡೋದಾದ್ರೆ 200-300 ಜನ ಪೊಲೀಸ್ ಹಾಕೋ. ನೀವು ಇವತ್ತು ಈದ್ ಮಿಲಾದ್ ಇದೆ, ಪುನೀತ್ ಕೆರೆಯಲ್ಲಿ ಅವ್ರ ಆಫೀಸ್ ಈ ಜಾಗದಲ್ಲಿ ಇದೆ ಅಂತ ಗೊತ್ತಿದ್ರು ಕೂಡ ಒಬ್ಬ ಪೊಲೀಸ್ ಅನ್ನ ಹಾಕಿಲ್ಲ. ಏಕಾಏಕಿ ಗಲಾಟೆ ಆದ್ಮೇಲೆ 2 ಬರ್ತಾರೆ. ಅದು ಸ್ಟೇಷನ್ ಹತ್ರದಿಂದ ಇರ್ಬೇಕು. ನಾವು ನೋಡಿದ ಮಟ್ಟಿಗೆ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ, ನಮ್ಮ ರಾಷ್ಟ್ರ ರಕ್ಷಣಾ ಪಡೆ ಅಂತ ಸಂಸ್ಥಾಪಕರಾದಂತ ಪುನೀತ್ ಕೆರೆಯಲ್ಲಿ ಅವ್ರನ್ನ ಕೇಳಿ ಬಸವನಗುಡಿಯ ಬಂದ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಅದಾದ್ಮೇಲೆ ನಿಮ್ಗೆ ಮಿಕ್ಕಿದಂತ ಎಲ್ಲ ಒಂದು ದಾಖಲೆಗಳನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತೀವಿ. ಜೈ ಶ್ರೀರಾಮ್. ಇವ್ರನ್ನ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಒಂದು. ಎರಡನೇದು ಅವ್ರು ಯಾರು ಮಾಡಿದಾನೆ ಅಂತಕ್ಕಂಥದ್ದನ್ನ ಇಮಿಡಿಯೇಟ್ ಆಗಿ ಅವನನ್ನ ಅರೆಸ್ಟ್ ಮಾಡಿ ಅವನ ಮೇಲೆ ಏನ್ ಕ್ರಮ, ಯಾರ್ಯಾರು ಇದ್ರೊಳಗೆ ಬಂದು ಯಾರ್ಯಾರು ಅದರೊಳಗೆ ಪ್ರಯತ್ನಗಳನ್ನ ಮಾಡಿ ವಿನಾಕಾರಣ ಯಾರೋ ಸುಮ್ಮನೆ ಕೂತಿದ್ದವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವ್ರಿಗೆ ಕಾನೂನು ರೀತಿ ಕ್ರಮ ಆಗ್ಲೇಬೇಕು. ಅದ್ರ ಜೊತೆಗೆ ಫಸ್ಟ್ ಅವ್ರನ್ನ ಯಾವ್ಯಾವನಿದ್ದಾನೆ, ಇದಕ್ಕೆ ಯಾಕೆ ಪ್ರವೋಕ್ ಮಾಡಿದ್ರು, ಅವ್ರು ಯಾರ್ಯಾರದ್ದಿದೆ. ಯಾಕಂತ ಹೇಳಿದ್ರೆ ನಾಳೆಯಿಂದ ಇದೇ ತರ ಆಗ್ತಾ ಹೋಗುತ್ತೆ. ಈದ್ ಮಿಲಾದ್ ಅಂದ್ರೆ ಏನು, ಎಲ್ಲ ಒಂದಾಗಿರ್ಬೇಕು ಒಂದು ಹೇಳ್ಕೊಂಡು ಆ ಹಬ್ಬಕ್ಕೆ ಅರ್ಥ ಬಂದು ಏನ್ ಬಂತು ಅದಕ್ಕೆ. ಸುಮ್ಮನೆ ಕೂತ್ಕೊಂಡು ಇವ್ರೇನಾದ್ರು ಹೋಗಿ ಅಲ್ಲಿ ಯಾರು ಗಲಾಟೆ ಮಾಡಿದ್ದು ಇನ್ನೇನಾದ್ರು ಮಾಡಿದ್ರೆ ಓಕೆ, ಇಲ್ಲ ಇವ್ರೇನಾದ್ರು ಅಡ್ಡಿಪಡಿಸಿದ್ರೆ ಗೊತ್ತು. ಅವ್ರಿಗೂ ABCD ಏನು ಗೊತ್ತೇ ಇಲ್ಲ, ಅಲ್ಲಿ ಮೆರವಣಿಗೆ ಆಗೋದು ಗೊತ್ತಿಲ್ಲ, ಮತ್ತೊಂದಿಲ್ಲ, ಏನು ಮಾಹಿತಿ ಇಲ್ಲ. ಅಂತ ಟೈಮಲ್ಲಿ ಆ ಹುಡುಗನ ಪರಿಸ್ಥಿತಿ ಏನಿದೆ ಈಗ ಅದನ್ನ ಹೋಗಿ ನೋಡ್ಲಿ, ಅವ್ರು ಖುದ್ದಾರೆ ನೋಡಿ ಗಮನಿಸಿ ಅದಕ್ಕೆ ಏನ್ ಮಾಡಬೇಕು, ಅವನ ಪರಿಸ್ಥಿತಿಗಳು ಏನಿದೆ ಗೊತ್ತಿಲ್ಲ. ಆಮೇಲೆ ವಿನಾಕಾರಣ ಅವ್ನು ಒಪ್ಪಿಗೆ ಇಲ್ಲದೆ ಸುಮ್ಮನೆ ಯಾವುದೇ ಸ್ಟೇಟ್ಮೆಂಟ್ಗಳು ಆಗೋದು ಬೇಡ ಅಲ್ಲಪ್ಪ. ಅದ್ರ ಬಗ್ಗೆ ಅದಕ್ಕೆ ಕೇಳ್ತಾ ಇರೋದು, ಅದಕ್ಕೋಸ್ಕರ ಆಯ್ತು. ಅದ್ರ ಬಗ್ಗೆ ಅವನ ಹತ್ರ ಪೂರ್ತಿಯಾದಂತಹ ಸ್ಟೇಟ್ಮೆಂಟ್, ಅವನ ಆರೋಗ್ಯ ಸುಧಾರಿಸಿದ ಮೇಲೆ ಅವನ ಕೈಲಿ ಏನೂ ಇಲ್ಲ, ಒತ್ತಡದಲ್ಲಿ ಸ್ಟೇಟ್ಮೆಂಟ್ ತಗೊಳ್ಳೋಂಗಿಲ್ಲ. ಅವನ ಆರೋಗ್ಯ ಸುಧಾರಿಸಿ ಅವನ ಸ್ಟೇಟ್ಮೆಂಟ್ ಕೊಡೋ ಸ್ಥಿತಿಗೆ ಬಂದಾಗ ಅವನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ ಕಲ್ಪ್ರಿಟ್ಸ್ ಯಾರಿದ್ದಾರೆ ಅವ್ರ ಮೇಲೆ ಯಾವುದೇ ಮುಲಾಜಿಲ್ಲದೆ, ಯಾವುದೇ ಒತ್ತಡಕ್ಕೂ ಒಳಗಾಗದೆ ಕ್ರಮ ತಗೊಳ್ಳಿ. ಏನಾಯ್ತು ಸರ್? ಪ್ರೊಸೆಷನ್ನು ಕುಮಾರಸ್ವಾಮಿ ಎಲ್ಲ ಸೇರಿಕೊಂಡು ನಮ್ಮ ಯಾರನ್ನಗರ ಬಸ್ ಸ್ಟ್ಯಾಂಡ್ ಲಿಮಿಟ್ಸಿಂದ ಬಂದು NR ರೋಡ್ ಮುಖಾಂತರ ಹೋಗ್ತಾ ಇತ್ತು. ಸೊ ಅಟ್ ಅರೌಂಡ್ 3:45-4 ಮಧ್ಯದಲ್ಲಿ ನಮಗೆ 112 ಕರೆ ಬಂತು. ಇಲ್ಲಿ ಗಲಾಟೆ ಆಗ್ತಾಯಿದೆ, ಕೆಲವರು ಕಾರ್ಯಕರ್ತರು ರೋಡ್ ಬ್ಲಾಕ್ ಮಾಡಿದ್ದಾರೆ.
ಅಲ್ಲಿ ಎಲ್ಲ ಸೀನಿಯರ್ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಕೂಡ ಇದ್ದರು. ಒಂದು ಈಗ CCTV ಮಾಡ್ತಾ ಇದ್ದೀವಿ. ಸೊ ಘಟನೆ ಏನಾಗಿದೆ ಅನ್ನೋದು ಇನ್ನೂ ಕ್ಲಾರಿಟಿ ಬಂದಿರಲಿಲ್ಲ. ಕಂಪ್ಲೇಂಟ್ಸು 2 ಕಡೆಯಿಂದ ಬರ್ತಾ ಇದ್ವಿ. ಸೊ ಅವರು ಈ ಮೆರವಣಿಗೆ ಬರ್ತಾ ಇತ್ತು, ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ, ಮತ್ತು ಇಬ್ಬರ ನಡುವೆ ಗಲಾಟೆ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ. ಒಬ್ಬರಿಗೆ ಇಂಜುರಿ ಆಗಿದೆ, ಇಂಜುರಿ ಆಗಿದೆ. ಅವ್ರಿಗೆ ಆಲ್ರೆಡಿ ಹಾಸ್ಪಿಟಲ್ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿದ್ವಿ. ಸೀನಿಯರ್ ಆಫೀಸರ್ಸ್ ಎಲ್ಲ ಬೇಸಿಕ್ಲಿ ಆಗಿ ನಾನು ಕೂಡ ಇಮಿಡಿಯೇಟಾಗಿ ಬಂದಿದ್ವಿ, ಎಲ್ಲ ಕ್ಲಿಯರ್ ಮಾಡಿದ್ವಿ. ಸೊ 2 ಕಡೆ ಏನು ಘಟನೆ ನಡೆದಿದೆ ಅನ್ನೋದು ನಾವು ತನಿಖೆ ಕಾಲದಲ್ಲಿ ಗೊತ್ತಾಗುತ್ತೆ. ಇಮಿಡಿಯೇಟಾಗಿ ಇರುವ CCTV ಉಪಯೋಗಿಸಿ ಮತ್ತು ನಮ್ಮ ಪೊಲೀಸ್ ಯಾರ್ಯಾರಿದ್ದಾರೆ ಅವರ ಹತ್ರ ಕೂಡ ನಾವು ಮಾಹಿತಿ ಪಡೆದು ಕ್ರಮ ಕೈಗೊಳ್ತೀವಿ. ಈಗ ಆಲ್ರೆಡಿ ಕೆಲವರು ಸಸ್ಪೆಕ್ಟ್ಸು ನಾವು ಆಲ್ರೆಡಿ ರೌಂಡ್ ಅಪ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಸದ್ಯಕ್ಕೆ ಸಿಚುವೇಶನ್ ಪೀಸ್ಫುಲ್, ಆಲ್ರೆಡಿ ಮೆರವಣಿಗೆ ಹೋಗಿದೆ. ಸೊ ರಿಟರ್ನ್ ಕೂಡ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸೊ ಈ ಸದ್ಯಕ್ಕೆ ಸರ್, ಈಗ ನಮಗೆ ಹೊರಟಿದ್ದು ರಕ್ತ ಆಗುತ್ತೆ ಇಲ್ಲ ಏನಾದರೂ ಬೇರೆ ವಸ್ತುಗಳು ಟಚ್ ಆಗುತ್ತೆ ಅದು ಗೊತ್ತಾಗ್ತಾ ಇಲ್ಲ. ಅದು ಆ್ಯಕ್ಚುಲಿ ವಾಟ್ ಈಸ್ ದ ಎಕ್ಸಾಕ್ಟ್ ರೀಸನ್ ಆಫ್ ಅಸಾಲ್ಟ್ ಅನ್ನೋದು ನಾವು ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. ಸೊ ಅದು ವೆರಿಫೈ ಮಾಡ್ತೇವೆ. ಈಗ ಪರಿಸ್ಥಿತಿ ಹೇಗಿದೆ? ಈಗ ಶಾಂತಿಯುತವಾಗಿದೆ. ಆಲ್ರೆಡಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. KSRP ಆಗಿ ಆಫೀಸರ್ಸ್ ಎಲ್ಲ ಪೆಟ್ರೋಲಿಂಗ್ ಮಾಡಿದ್ದಾರೆ. ನೈಟು ಕೂಡ